ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಭವ್ಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಬೆಂಗಳೂರಿನ ರಾಜಾಜಿನಗರದ ಶ್ರೀ ಜೈನ್ ಶ್ವೇತಾಂಬರ ತೆರಾಂಪತ್ ಸಭಾ ಯೋಗದ ಮೂಲಕ ಆರೋಗ್ಯ, ಸಾಮರಸ್ಯ ಮತ್ತು ಸಮಗ್ರ ಯೋಗಕ್ಷೇಮದ ಸಂದೇಶವನ್ನು ಉತ್ತೇಜಿಸಲು ನಿವಾಸಿಗಳು, ಹಿರಿಯ ನಾಗರಿಕರು, ಮಹಿಳೆಯರು, ಯುವಕರು ಮತ್ತು ಮಕ್ಕಳನ್ನು ಒಟ್ಟುಗೂಡಿಸಿ ಪ್ರೆಸ್ಟೀಜ್ ವೆಸ್ಟ್ ಫುಡ್ಸ್ನಲ್ಲಿ ಭವ್ಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಸಿಬಿಐ ಮತ್ತು ಎನ್ಐಎಯ ವಕೀಲ ಮತ್ತು ವಿಶೇಷ ಸಾರ್ವಜನಿಕ ಅಭಿಯೋಜಕ ಶ್ರೀ ಪ್ರಸನ್ನ ಕುಮಾರ್ ಪಿ ಅವರು ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗಣ್ಯ ಅತಿಥಿಗಳಾಗಿ ಶ್ರೀ ಉದಯ ಶೆಟ್ಟಿ, ಬೆಂಗಳೂರಿನ ಸೌತ್ ವೆಸ್ಟರ್ನ್ ರೈಲ್ವೆಯ DRUCC ಸದಸ್ಯ ಶ್ರೀ ಅಶ್ವಿನ್ ಸೆಮ್ಲಾನಿ, ಪ್ರೆಸ್ಟೀಜ್ ವೆಸ್ಟ್ ಫುಡ್ಸ್ ಅಧ್ಯಕ್ಷ ಶ್ರೀ ಜಗದೀಶ್, ಜೈನ್ ಶ್ವೇತಾಂಬರ ತೆರಾಂಪತ್ ಸಭಾದ ಅಧ್ಯಕ್ಷ ಶ್ರೀ ಅಶೋಕ್ ಚೌಧರಿ, ಬೆಂಗಳೂರಿನ MJOS ಸಂಘದ ಅಧ್ಯಕ್ಷ ಶ್ರೀ ಲಲಿತ್ ಮುಂಡೋಟ್ ಮತ್ತು ಪ್ರೇಕ್ಷಾ ಧ್ಯಾನದ ಅಂತಾರಾಷ್ಟ್ರೀಯ ಖಜಾಂಚಿ ಶ್ರೀಮತಿ ರೇಣು ಕೊಠಾರಿ ಉಪಸ್ಥಿತರಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಭಾಷಣಕಾರರು, ಯೋಗವು ಭಾರತದ ಅತ್ಯಂತ ಅಮೂಲ್ಯವಾದ ಸಾಂಸ್ಕೃತಿಕ ಸಂಪತ್ತುಗಳಲ್ಲಿ ಒಂದಾಗಿದೆ ಮತ್ತು ಅದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಬದಲಾಗಿ ದೇಹ, ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮವನ್ನ ಸಮನ್ವಯಗೊಳಿಸುವ ಸಮಗ್ರ ಶಿಸ್ತು ಎಂದು ಒತ್ತಿ ಹೇಳಿದರು. ಪ್ರಾಚೀನ ಸಂಸ್ಕೃತ ಉಕ್ತಿಯಾದ ಯೋಗ ಕರ್ಮಸ್ಸು ಕೌಶಲ್ಯಂ ಅಂದರೆ ಯೋಗವು ಕ್ರಿಯೆಯಲ್ಲಿ ಶ್ರೇಷ್ಠತೆ ಅನ್ನು ಉಲ್ಲೇಖಿಸಿ ಆರೋಗ್ಯಕರ ಮತ್ತು ಹೆಚ್ಚು ಸಮತೋಲಿತ ಜೀವನ ಶೈಲಿಗಾಗಿ ಭಾಗವಹಿಸುವವರು ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸಲಾಯಿತು. ಯೋಗವನ್ನು ಜಗತ್ತಿಗೆ ಭಾರತದ ಕೊಡುಗೆ ಮತ್ತು ಶಾಂತಿ, ಸಾಮರಸ್ಯ ಮತ್ತು ಯೋಗಕ್ಷೇಮಕ್ಕೆ ಮಾರ್ಗ ಎಂದು ಬಣ್ಣಿಸಿರುವ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಮಾತುಗಳನ್ನು ಭಾಷಣಕಾರರು ನೆನಪಿಸಿಕೊಂಡರು. ಕಾರ್ಯಕ್ರಮದ ಯಶಸ್ವಿ ನಡವಳಿಕೆಗೆ ಸಂಪೂರ್ಣ ಸಹಕಾರ ಮತ್ತು ಕೊಡುಗೆಗಳಾಗಿ ಪ್ರೆಸ್ಟೀಜ್ ವೆಸ್ಟ್ ಫುಡ್ಸ್ ನಿವಾಸಿಗಳು ಮತ್ತು ಬೆಂಬಲಿಗರಿಗೆ ಸಂಘಟಕರು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಆಚರಣೆಯು ಸಾಮೂಹಿಕ ಪ್ರತಿಜ್ಞೆಯೊಂದಿಗೆ ಮುಕ್ತಾಯವಾಯಿತು. ದೈನಂದಿನ ಯೋಗ ಆರೋಗ್ಯಕರ ಜೀವನದ ಕೀಲಿ ಕೈ. ಈ ಕಾರ್ಯಕ್ರಮವು ಸಮುದಾಯದಲ್ಲಿ ಆರೋಗ್ಯ, ಶಿಸ್ತು ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ಬಗ್ಗೆ ಹೆಚ್ಚುತ್ತಿರುವ ಅರಿವು ಮತ್ತು ಬದ್ಧತೆಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸಿತು. ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಪ್ರತಿ ವರ್ಷದಂತೆ ನಮ್ಮ ಪ್ರೆಸ್ಟೀಜ್ ವೆಸ್ಟ್ವುಡ್ ಅಪಾರ್ಟ್ಮೆಂಟ್ನಲ್ಲಿ ಉತ್ತಮ್ ಚಂದ್ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಯೋಗದ ಮಹತ್ವವನ್ನು ನಾವು ಭಾರತೀಯರು ಅರ್ಥಕೊಬೇಕು. ಯಾಕೆ ಅಂತಂದರೆ, ನೀವು ಯಾವುದೇ ಒಂದೀಗ ಹೊಸ ಹೊಸ ಚಲನಚಿತ್ರಗಳನ್ನು ನೋಡಿ, ಎಲ್ಲರೂ ಈ ಫಾರಿನರ್ಸ್, ಅಮೇರಿಕಾದಲ್ಲಾಗಲಿ ಯುರೋಪಲ್ಲಾಗಲಿ ಎಲ್ಲರೂ ಯೋಗ ಮಾಡ್ತಾ ಇದ್ದಾರೆ. ನಮ್ಮಲ್ಲಿರುವ ಸನಾತನ ಧರ್ಮದ ಒಂದು ಅಂಗವಾಗಿರುವ ಈ ಪ್ರತಿ ದಿವಸ ಮಾಡುವಂಥ ಯೋಗಾಸನಕ್ಕೆ ಭಾಳ ತಾತ್ಸಾರ ಇದೆ ನನಗೆ ಕಂಡಂಗೆ. ಹಾಗಾಗಿ ಫಾರ್ ಎ ಮೈಂಡ್ಫುಲ್ ಲಿವಿಂಗ್, ಹೆಲ್ತಿ ಲಿವಿಂಗ್, ಯೋಗ ಎಲ್ಲರಿಗೂ ಮುಖ್ಯ. ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಬಾಡಿ ಅನಾರೋಗ್ಯಗಳಿರೋದಿಲ್ಲ, ಮೈಂಡ್ಫುಲ್ನೆಸ್ ಇರುತ್ತೆ. ಪ್ರತಿ ದಿವಸ ಕೆಲಸ ಮಾಡೋದಕ್ಕೆ ಲವಲವಿಕೆಯಿಂದ ಕೆಲಸ ಮಾಡ್ಬೋದು. ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು, ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯ. ಮೊದಲನೇದಾಗಿ ನಾನು ನಮ್ಮ ಪ್ರೆಸ್ಟೀಜ್ ವೆಸ್ಟ್ವುಡ್ಡು, ನಮ್ಮ ತೇರಾಪಂತ್, ನಮ್ಮ ಇವರು ಎಲ್ಲರೂ ಆಯೋಜಿಸಿದಂಥ ಈ ಯೋಗ ಡೇ ಜೂನ್ 21ಕ್ಕೆ ಪ್ರತಿ 2015ರಿಂದ ಒಂದು ವಿಶ್ವ ಯೋಗ ಡೇ ಅಂತ ಒಂದು ಮಾನ್ಯತೆ ಸಿಕ್ತು ನಮ್ಮ ನರೇಂದ್ರ ಮೋದಿಜಿಯವರಿಂದ. ಅದಕ್ಕೆ ಹಿಂದೆನೂ ಬಹಳಷ್ಟು ಗುರುಗಳು, ಸ್ವಾಮಿ ವಿವೇಕಾನಂದಜಿಯವರು ಇಡೀ ವರ್ಲ್ಡಲ್ಲೆಲ್ಲ, ವಿಶ್ವದಲ್ಲೆಲ್ಲ ಪಸರಿಸಿದಂಥ ಯೋಗ, ಈ ಒಂದು ಆರೋಗ್ಯದ ಮೂಲವೇ ಯೋಗ. ಇವತ್ತು ಈ ಒಂದು ನಮ್ಮ ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ಉತ್ತಮ್ ಚಂದ್ಜಿಯವರು ನೆರವೇರಿಸಿದ್ದಾರೆ. ಅದಕ್ಕೆ ನಮ್ಮ ಸಹಯೋಗ, ನಮ್ಮ ಹಾಗೆ ಅಧ್ಯಕ್ಷರಾದಂಥ ನಮ್ಮ ಜಗದೀಶ್ ಅವರು, ಆಮೇಲೆ ನಮ್ಮ ರಘು ಅವರು ಹಾಗೂ ಇಡೀ ಟೀಮು, ಅಸೋಸಿಯೇಷನ್ ಇದಕ್ಕೆಲ್ಲ ಬೆಂಬಲ ಕೊಟ್ಟಿದೆ. ಹಾಗೆ ನಮ್ಮ ಅಶ್ವಿನ್ ಅವರು, ಶ್ರೀಕಾಂತ್ಜಿಯವರು, ಪ್ರತಿಯೊಬ್ಬರೂ ಈ ಒಂದು ಎಲ್ಲರೂ, ಪುರುಷೋತ್ತಮ್ಜಿಯವರು ಎಲ್ಲರೂ ಬೆಂಬಲದಿಂದ ಇವತ್ತು ಬಹಳ ಚೆನ್ನಾಗಿ ನಮ್ಮ ಗುರುಗಳು ಯೋಗವನ್ನು ಹೇಳಿಕೊಟ್ಟಿದ್ದಾರೆ. ಎಲ್ಲರಿಗೂ ಬೆಳಗ್ಗೆ 5:30 ಗಂಟೆಗೆ ಎಲ್ಲ ಎದ್ದು 6 ಗಂಟೆಗೆಲ್ಲ ಇಲ್ಲಿ ರೆಡಿಯಾಗಿಬಿಟ್ಟು ಭಾಳ ಉತ್ತಮವಾದ ಒಂದು ಆರೋಗ್ಯ ಸೇವನೆಯನ್ನು ಇವತ್ತು ಮಾಡಿದ್ದೀವಿ ನಾವು. ಈಗ ಪ್ರತಿಯೊಬ್ಬರು ಹೇಳೋದಿದ್ದಂದರೆ ಒಳ್ಳೆಯ ಸ್ವಾಸ್ಥ್ಯ, ನಮ್ಮ ಪ್ರಸನ್ನ ಸರ್ ಹೇಳಿದಂಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಯೋಗ ಹೇಳ್ತಾರೆ. ಅದೇ ಪ್ರಕಾರ ನಾವು ವಿಶ್ವಕ್ಕೆ ಇವತ್ತು ಗುರುಗಳಾಗಿಬಿಟ್ಟಿದ್ದೇವೆ. ಈ ಒಂದು ಪ್ರತಿಯೊಂದೂ ಈ ಜೂನ್ 21 ಏನಿದೆಯಾ, ಇದನ್ನು ಇನ್ನಷ್ಟು ಯಾವುದೇ ತಾತ್ಸಾರವಿಲ್ಲದೆ
ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಇತರರಿಗೆ ಅದನ್ನು ನಾವು ಪರಿಸರುವಂಥ ಕೆಲಸನೂ ನಾವು ಮಾಡಬೇಕು. ಪ್ರತಿದಿನ ಪ್ರತಿ ಕ್ಷಣ ಯೋಗ 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 ಡೇ ಆಲ್ವೇಸ್. ಎಲ್ಲರಿಗೂ ಶುಭಾಶಯಗಳು. ಧನ್ಯವಾದಗಳು. ಉದಯ್ ಶೆಟ್ಟಿ. ಅಂತಾರಾಷ್ಟ್ರೀಯ ಯೋಗ ದಿವಸದ ದಿನ ನಾವು ಇವತ್ತು 21 ಜೂನು ನಮ್ಮ ನರೇಂದ್ರ ಮೋದಿಯವರದು ಒಂದು ಪೆಹಲ್ ಮಾಡಿದ್ದಾರೆ. ಸೊ ನಾವು ಇವಾಗ 15 ವರ್ಷದಿಂದ ಶ್ರೀ ಜೈನ್ ಶ್ವೇತಾಂಬರ ತೇರಾಪಂತ್ ಸಭೆಯಲ್ಲಿ ಯೋಗ ಕ್ಲಾಸ್ ಮಾಡ್ತಾಯಿದ್ದೀವಿ, ಕಂಟಿನ್ಯೂ ಇದೆ. 1000 ಜನ ನಮ್ಮಲ್ಲಿ ಯೋಗ ಕಲ್ತ್ಕೊಂಡು ಬೇರೆ ಮುಂದಕ್ಕೆಲ್ಲ ಯೋಗ ಕಲಿಸ್ಕೊಡ್ತಾವ್ರೆ ಜನರಿಗೆಲ್ಲ. ಸೊ ಆಮೇಲೆ ನಮ್ಮ ರಾಜಾಜಿನಗರದಿಂದ ತತ್ವದಾನಲ್ಲಿ ಪ್ರಿಸ್ಟೇಜ್ ಬೇಸ್ ಸ್ಟುಡಿಯೋಲಿ ನಾವು ಈಗ ನಿರಂತರ 5 ವರ್ಷದಿಂದ ಯೋಗ ಕ್ಲಾಸ್ ತೊಗೊಳ್ತಾ ಇದ್ದೀವಿ. ನಿರಂತರ ಇಲ್ಲಿ ಒಂದು 100 ಜನ ಆಸನ ಯೋಗಕ್ಕೆ ಬಂದು ಹೆಲ್ತಿಯಾಗಿದ್ದಾರೆ, ವೆಲ್ತಿ ಇದ್ದಾರೆ, ಆರೋಗ್ಯಕ್ಕಿದ್ದಾರೆ. ಇದೇ ಮುಂದೆ ನನ್ನ ಭಾವನೆ ಹಂಗೆ ಇದೆ. ಇವತ್ತು ಮುಂದೆ ಎಲ್ಲರೂ ಹೆಲ್ತಿ ಇರಬೇಕು ಆ್ಯಂಡ್ ವೆಲ್ತಿ ಇರಬೇಕು. ಯೋಗದ ಬಗ್ಗೆ ಆರೋಗ್ಯ ಬಗ್ಗೆ ಇದೇ ತತ್ವದಲ್ಲಿ ನಮ್ಮ ಓಮರಾಮ್. ಎಲ್ಲರೂ ಹೇಳ್ದಂಗೆ ಎಲ್ಲರಿಗೂ ಇಂಟರ್ನ್ಯಾಷನಲ್ ಯೋಗ ಡೇದ ಶುಭಾಶಯಗಳು. ನರೇಂದ್ರ ಮೋದಿ ಸರ್ ಹೇಳ್ದಂಗೆ ಯೋಗ ಬಂದು ಮಾಡೋದು ಎಲ್ಲರಿಗೂ ಹೆಲ್ತು ಅಷ್ಟೇ ಗುಡ್ಡು. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಸೊ ನಾವೆಲ್ಲ ವೆಲ್ತ್ ಬೆಳೆಸ್ಕೊಬೇಕು ಅಂದರೆ ಯೋಗ ಮಾಡಬೇಕು. ಥ್ಯಾಂಕ್ ಯು.